ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ಮಲ್ಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮನೇಲೇ ನೀವು ಮಿಕ್ಸಿನಲ್ಲಿನೇ ಮಾಡ್ಕೋಬೋದು, ಗ್ರೈಂಡರ್ ಬೇಕಂತ ಏನಿಲ್ಲ. ಮಿಕ್ಸಿಯಲ್ಲಿ ಮಾಡಿದ್ರೂ ಇಷ್ಟೇ ಸಾಫ್ಟಾಗಿರ್ತಕ್ಕಂಥ ಇಡ್ಲಿ ನಿಮಗೆ ಸಿಗುತ್ತೆ. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲದಾಗಿ ನೋಡಿ, ಇಡ್ಲಿ ಅಕ್ಕಿ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ. 2 ಗ್ಲಾಸು, ಒಂದೇ ಗ್ಲಾಸ್ ಏನಂದರೆ ಒಂದೇ ಲೋಟದ ಅಳತೆನ ಇಟ್ಕೊಂಡಿರಿ. ಕಪ್ ಅಥವಾ ಲೋಟ ಯಾವುದಾದ್ರೂ ತೊಗೊಳ್ಳಿ, ನೀವು ಯಾವ್ದು ತೊಗೊಂಡ್ರೂ ಒಂದು ಅಳತೆ ಇಟ್ಕೊಂಡಿರಿ. 2 ಕಪ್ಪಷ್ಟು ರೈಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸಷ್ಟು ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಅರ್ಧ ಗ್ಲಾಸಿಂದ ಸ್ವಲ್ಪ ಕಡಿಮೆ ಇದು ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಮುಷ್ಟಿ ಅಂದರೆ ಒಂದು ಹಿಡಿಯಷ್ಟು ಇಲ್ಲಿ ಸಾಬುದಾನ ಅಂದರೆ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅಥವಾ 1 ಹಿಡಿ ಫುಲ್ವರೆಗೂ ನೀವು ಹಾಕ್ಕೊಬೋದು. ತುಂಬ ಜಾಸ್ತಿ ಹಾಕ್ಕೋಬೇಡಿ, ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಇದು ನಾವು ತೊಗೊಂಡಿರೋ ಮೆಜರ್ಮೆಂಟಿಗೆ. ಈಗ ನೋಡಿ, 1 ಸ್ಪೂನಷ್ಟು ಉಪ್ಪನ್ನ ಹಾಕಿಬಿಟ್ಟು ನೀರು ಹಾಕಿ ಸುಮಾರು 4 ರಿಂದ 5 ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ತೊಳ್ಕೊಂಡಾದ್ಮೇಲೆ ನೀರನ್ನ ಸೇರಿಸ್ಬಿಟ್ಟು 8 ಗಂಟೆ ಇದನ್ನು ನೆನಿಲಿಕ್ಕೆ ಬಿಟ್ಬಿಡೋಣ. ನೋಡಿ, ಈಗ 8 ಅವರ್ಸ್ ಆಯಿತು. ಈಗ ಇದನ್ನು ರುಬ್ಕೊಂಬಿಡೋಣ. ಮಿಕ್ಸಿಯಲ್ಲೇ ಮಾಡಿದ್ರೂ ಅಷ್ಟೇ ಫ್ಲಫಿಯಾಗಿ ಬರುತ್ತೆ, ಬಟ್ ನೀವು ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ನೋಡಿ, 8 ಗಂಟೆ ಆದಮೇಲೆ ಇದನ್ನ ರುಬ್ಬೋದು ಅಷ್ಟೇ. ಇಡ್ಲಿಗೆ ಬೇರೆ ಥರ ರುಬ್ಕೋಬೇಕಾಗತ್ತೆ. ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಂಬರೋಣ. ನೀರು ಎಷ್ಟು ಹಾಕ್ಬೇಕಂತ ಲಾಸ್ಟ್ ಟೈಮು ಕೇಳ್ತಾಯಿದ್ರು ಒಬ್ಬರು, ಅವ್ರಿಗೋಸ್ಕರ ನಾನು ಈ ರೆಸಿಪಿನ ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ, ನೀರನ್ನು ಅಷ್ಟೇ ನಾವು ಯಾವ ಅಳತೆ ಗ್ಲಾಸಲ್ಲಿ ತೊಗೊಂಡಿದ್ವಲ್ಲ ಅದೇ ಒಂದು ಗ್ಲಾಸಲ್ಲಿ ನಾನು ನೀರು ಎಷ್ಟು ಹಾಕ್ಬೇಕಂತಲೂ ತೋರಿಸ್ತೀನಿ. ನಾನು ಇದೇ ಪಾತ್ರೆಗೆ ಹಿಟ್ಟನ್ನು ಹಾಕೋದ್ರಿಂದ ನೆನೆಸಿರ್ತಕ್ಕಂಥ ಅಕ್ಕಿನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಮ್ಮೆ ಇದನ್ನು ರುಬ್ಕೊಂಬಂದಿದ್ದೀನಿ. ಈ ರೀತಿ ತರಿಯಾಗಿ ಇರಬೇಕು, ರವೆ ಥರ ಇರಬೇಕು. ಇಡ್ಲಿಗೆ ಈ ರೀತಿಯೇ ರುಬ್ಕೊಬರ್ಬೇಕಾಗತ್ತೆ. ಇದೇ ರೀತಿ ಎಲ್ಲನೂ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೀರು ಎಷ್ಟು ಹಾಕ್ಬೇಕಂತ ಲಾಸ್ಟ್ ಬ್ಯಾಚಲ್ಲಿ ತೋರಿಸ್ತೀನಿ. ನೋಡಿ, ಇದು ಕೊನೆ ಬ್ಯಾಚು. ಇದಕ್ಕೆ ಆಲ್ರೆಡಿ 1 ಗ್ಲಾಸ್ ಫುಲ್ ಹಾಕ್ಕೊಂಡಿದ್ದೆ ಇದರಲ್ಲಿ. ಈಗ ನೋಡಿ, ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಕೆಲವೊಮ್ಮೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಮೇಲೇನೂ ಡಿಪೆಂಡ್ ಆಗಿರುತ್ತೆ ನೀರು ಎಷ್ಟು ಹಾಕ್ಕೋಬೇಕಂತ. ನೋಡಿ, ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಈ ಅದಕ್ಕಿದ್ದರೆ ಸಾಕಾಗತ್ತೆ. ಮತ್ತು ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡೋದಿಲ್ಲ. ಇದು ಪರ್ಫೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ. ನೋಡಿ, ಹೀಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು 10 ಗಂಟೆಗಳ ಕಾಲ ನಾನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಅದಕ್ಕೆ ಮಾಡಿಕೊಂಡ್ರೆ ಸಾಕು. ಈ ರೀತಿ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ರುಬ್ಬಿರೋದು ರವೆ ಥರ ಕಾಣ್ತಾ ಇದೆ. ಈಗ ನೋಡಿ, 10 ಅವರ್ಸ್ ಆಯಿತು. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಗೆ ಎಷ್ಟು ಅಂದರೆ ನಾವೀಗ ಎಷ್ಟು ಕ್ವಾಂಟಿಟಿಗೆ ಮಾಡ್ತೀವಿ ಅಷ್ಟು ಮಾತ್ರ ತೆಕ್ಕೊಂಬಿಟ್ಟು ಇದನ್ನು ನಿಮಗೆ ರೆಸಿಪಿಗೋಸ್ಕರ ಸ್ವಲ್ಪ ತೆಗಿತಾ ಇದ್ದೀನಿ ನಾನು. ಇದಕ್ಕೇ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದೇ ಒಂದು ಪಿಂಚಷ್ಟು ನಾನಿಲ್ಲಿ ಕುಕ್ಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡಾದ್ಮೇಲೆ 1 ಹನಿಯಷ್ಟು ನೀರು ಮೇಲಿಂದ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಪ್ಲೇಟ್ನ ಆಲ್ರೆಡಿ ಗ್ರೀಸ್ ಮಾಡಿ ರೆಡಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಬ್ಯಾಟರ್ನ ಫಿಲ್ ಮಾಡಿಕೊಂಡು ಇಡ್ಲಿ ಪಾತ್ರೆನೂ ನಾನು ಆಲ್ರೆಡಿ ಇಟ್ಟಿದ್ದೆ ಇಂಡಕ್ಷನ್ ಸ್ಟವ್ ಮೇಲೆ. ಈಗ ಇದರಲ್ಲಿಟ್ಟು ಒಂದು 12 ಮಿನಿಟ್ಸ್ಗೆ ಇದನ್ನು ಸೆಟ್ ಮಾಡ್ಕೊಳ್ಳೋಣ. 12 ಮಿನಿಟ್ಸ್ ಆದಮೇಲೆ ಇದು ಇಡ್ಲಿ ರೆಡಿಯಾಗಿರುತ್ತೆ. ಅಷ್ಟರಲ್ಲಿ ಸೂಪರಾಗಿರ್ತಕ್ಕಂಥ ಚಟ್ನಿ, ಕಾಯಿ, ಹಾಗೆ ಬೆಳ್ಳುಳ್ಳಿ, ಹುರ್ಗಡ್ಲೆ, ಒಣಮೆಣಸಿನ್ಕಾಯಿ, ಇಲ್ಲಿ ಬಣ್ಣಕ್ಕಾಗಿ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕಾಗಿ ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಹಾಗೆಯೇ ಬೆಲ್ಲ ಇಷ್ಟನ್ನು ಸೇರಿಸ್ಕೊಂಡು ಒಮ್ಮೆ ರುಬ್ಕೊಂಬರೋಣ. ಅದಾದ ನಂತರ ಕೊತ್ತಂಬರಿ ಹಾಕ್ಬಿಟ್ಟು ರುಬ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಹೊಸ ರೀತಿಯ ಚಟ್ನಿ ರೆಡಿಯಾಗುತ್ತೆ. ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಸಹ ಟ್ರೈ ಮಾಡಿ. ಆದಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರು ಇಡ್ಲಿ ರೆಸಿಪಿ ಕೇಳಿದ್ರಿ, ಸಾರಿ ಲೇಟ್ ಆಯಿತು ನಾನು ಇದನ್ನು ಮಾಡಲಿಕ್ಕೆ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.